ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ನಾಲೆಡ್ಜ್ ಶೇರಿಂಗ್ ಆ್ಯಂಡ್ ಲರ್ನಿಂಗ್ ಇನ್ ಕನ್ನಡ. ಸೊ ಈ ಒಂದು ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಬೇಸಿಕ್ ಆಪ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಜಸ್ಟ್ ಇನ್ 2 to 3 ಮಿನಿಟ್ಸಲ್ಲಿ. ಸೊ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟು ನೀವು ಕ್ರಿಯೇಟ್ ಮಾಡಿಕೊಂಡಾಗ ನಿಮಗೆ ಈ ಥರ ಸ್ಲೈಡ್ಸು ಜನ್ರೇಟ್ ಆಗುತ್ತೆ. ಈ ಸ್ಲೈಡ್ಸಲ್ಲಿ ನಾವು ಸ್ಲೈಡ್ ಡಿಸೈನ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೀವು ಈ ಸ್ಲೈಡ್ ಡಿಸೈನ್ಗೆ ಹೋದರೆ ನಿಮಗೆ ಯಾವ್ದು ಇಷ್ಟ ಅದು ಸೆಲೆಕ್ಟ್ ಮಾಡ್ಕೋಬೋದು. ತುಂಬ ಡಿಸೈನ್ಸ್ ಇರುತ್ತೆ, ಅದನ್ನು ಯಾವುದನ್ನು ಕ್ಲಿಕ್ ಮಾಡ್ತೀರಾ ಆ ಡಿಸೈನು ನಿಮ್ಮ ಸ್ಲೈಡಲ್ಲಿ ಅಪ್ಲೈ ಆಗುತ್ತೆ. ಸೊ ನಾನೊಂದು ಈ ಬ್ಲೂ ಸ್ಲೈಡ್ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಈ ಸ್ಲೈಡಲ್ಲಿ ನಾನು ಸೆಂಟೆನ್ಸ್ನ ಟೈಪ್ ಮಾಡಬೇಕು, ಮ್ಯಾಟರ್ನ ಟೈಪ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಇನ್ಸರ್ಟ್ ಆಪ್ಷನ್ಗೆ ಹೋದಾಗ ಇಲ್ಲಿ ಇನ್ಸರ್ಟ್ ಟೆಕ್ಸ್ಟ್ ಬಾಕ್ಸ್ ಅಂತ ಇರುತ್ತೆ. ಟೆಕ್ಸ್ಟ್ ಬಾಕ್ಸ್ನ ಡ್ರಾ ಮಾಡ್ಬೋದು. ಇದ್ರ ಮೇಲೆ ನೀವು ಒಂದ್ಸರಿ ಮೌಸ್ ಕ್ಲಿಕ್ ಮಾಡಿ, ಅದಾದಮೇಲೆ ನಿಮ್ಮ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಸ್ಲೈಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೊಂದು ಬಾಕ್ಸ್ ಜನ್ರೇಟ್ ಆಗುತ್ತೆ. ಅದರಲ್ಲಿ ನೀವು ಟೈಪ್ ಮಾಡ್ಬೋದು ಮೈ ಪ್ರೆಸೆಂಟೇಷನ್. ಸೊ ರಿಮೈನಿಂಗ್ ಫಾರ್ಮ್ಯಾಟಿಂಗ್ ಎಲ್ಲ ಸೇಮ್ ಆಪ್ಷನ್ನು. ಸೊ ಎಕ್ಸೆಲ್ ಥರನೇ ಇನ್ಕ್ರೀಸಿಂಗ್ ಫಾಂಟ್ ಇದನ್ನು ಯೂಸ್ ಮಾಡ್ಬೋದು. ಅದಾದಮೇಲೆ ಬೋಲ್ಡ್ ಲೆಟರ್ಗೆ ಬಿ ಪ್ರೆಸ್ ಮಾಡಿದ್ರೆ ಬೋಲ್ಡ್ ಲೆಟರ್ ಆಗುತ್ತೆ. ಅದಾದಮೇಲೆ ಯು ಪ್ರೆಸ್ ಮಾಡಿದ್ರೆ ಅಂಡರ್ಲೈನ್. ಇದನ್ನು ನೀವು ಹೋಲ್ಡ್ ಮಾಡಿ ನೀವು ಎಲ್ಲಿ ಬೇಕೋ ಅಲ್ಲಿ ಲೊಕೇಟ್ ಮಾಡ್ಕೋಬೋದು. ಸೊ ಲೆಟರ್ ಫಾಂಟ್ ಬೇಕಾದರೆ ನೀವು ಚೇಂಜ್ ಮಾಡ್ಕೋಬೋದು. ಸೊ ಲೆಟರ್ ಫಾಂಟು ಸೇಮ್ ಎಕ್ಸೆಲ್ ಆಪ್ಷನ್ ಥರನೇ ಎ ಅಂತ ಇರುತ್ತಲ್ಲ, ಅಲ್ಲಿ ಹೋದರೆ ನಿಮಗೆ ಕಲರ್ಸ್ ತೋರಿಸುತ್ತೆ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಇನ್ಸರ್ಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ನೀವೊಂದು ಬಾಕ್ಸ್ನ ಜನ್ರೇಟ್ ಮಾಡಬೇಕು. ಆ ಬಾಕ್ಸಲ್ಲಿ ನೀವು ಒಂದು ಸೆಂಟೆನ್ಸ್ನ ಟೈಪ್ ಮಾಡಬೇಕಂದ್ರೆ ಇನ್ಸರ್ಟ್ ಶೇಪ್ಸ್ ಅಂತ ಇರುತ್ತೆ. ಆ ಶೇಪ್ಸ್ಗೆ ಹೋಗಿ ನಿಮಗೆ ಯಾವ ಶೇಪ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿದ ಮೇಲೆ ಮೌಸ್ನ ಹೋಲ್ಡ್ ಮಾಡಿ ಈ ಥರ ಡ್ರ್ಯಾಗ್ ಮಾಡಬೇಕು. ಆ ಡ್ರ್ಯಾಗ್ ಮಾಡಿದಾಗ ನಿಮಗೆ ಬಾಕ್ಸ್ ಜನ್ರೇಟ್ ಆಗುತ್ತೆ. ನೀವು ಅದರಲ್ಲಿ ಟೈಪ್ ಮಾಡ್ಬೋದು. ನಿಮಗೆ ಟೈಪ್ ಮಾಡೋಕ್ಕೆ ಆಪ್ಷನ್ ಇಲ್ಲ ಅಂದರೆ, ಸೊ ಟೆಕ್ಸ್ಟು ಬರ್ತಾ ಇಲ್ಲ ಅಂದರೆ ಇಲ್ಲಿ ಆ್ಯಡ್ ಟೆಕ್ಸ್ಟ್ ಅಂತ ಇರುತ್ತೆ, ಇಲ್ಲಿ ಎಡಿಟ್ ಟೆಕ್ಸ್ಟ್ ಅಂತ ಇದೆ, ಹಂಗಾಗಿ ಅದು ತೋರಿಸ್ತಾ ಇಲ್ಲ. ಸೊ ಸಪೋಸ್ ಅದರಲ್ಲಿ ಟೆಕ್ಸ್ಟ್ ಟೈಪ್ ಮಾಡೋಕ್ಕಾಗಲ್ಲ ಅಂದರೆ ಅಲ್ಲಿ ಇನ್ಸರ್ಟ್ ಟೆಕ್ಸ್ಟ್ ಆರ್ ಆ್ಯಡ್ ಟೆಕ್ಸ್ಟ್ ಅಂತ ಬರುತ್ತೆ. ಆ ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಫಾರ್ ರೆಫರೆನ್ಸ್ಗೆ ನಾನೊಂದು ಸೆಂಟೆನ್ಸ್ನ ಟೈಪ್ ಮಾಡಿದ್ದೀನಿ. ಸೊ ಇದರಲ್ಲಿ ಶೇಪ್ ಫಿಲ್ ಅಂದರೆ ಈ ಶೇಪ್, ಈ ಬಾಕ್ಸಲ್ಲಿ ಯಾವ ಕಲರ್ ಫಿಲ್ ಮಾಡಬೇಕು ಅನ್ನೋದನ್ನು ನೀವು ಚೂಸ್ ಮಾಡ್ಕೋಬೋದು. ಸೊ ಅದಾದಮೇಲೆ ಬಾಕ್ಸಲ್ಲಿರೋಂಥ ಫಾಂಟ್ ಚೇಂಜ್ ಮಾಡಬೇಕಂದ್ರೆ ಟೆಕ್ಸ್ಟ್ ಫಿಲ್ ಅಂತ ಇರುತ್ತೆ. ಟೆಕ್ಸ್ಟ್ ಫಿಲ್ಲಲ್ಲಿ ನೀವು ಎಂಟ್ರಿ ಮಾಡ್ಕೋಬೋದು. ಸೊ ಅದಾದಮೇಲೆ ಫಾಂಟ್ ಸೈಜ್ ಇನ್ಕ್ರೀಸ್ ಎಲ್ಲ ಸೇಮ್ ಆಪ್ಷನ್ ಇರುತ್ತೆ. ಸೊ ಈ ಥರ ನೀವು ಇದನ್ನೇ ಮತ್ತೆ ಇನ್ನೊಂದು ಬಾಕ್ಸ್ ಬೇಕಂದರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ಸಿ ಆ್ಯಂಡ್ ಕಂಟ್ರೋಲ್ ಬಿ ಮಾಡಿದ್ರೆ ನಿಮಗೆ ಮತ್ತೊಂದು ಬಾಕ್ಸ್ ಕ್ರಿಯೇಟ್ ಆಗುತ್ತೆ. ಅದನ್ನು ಹೋಲ್ಡ್ ಮಾಡಿ ಇಟ್ಕೊಂಡು ನೀವು ಡ್ರ್ಯಾಗ್ ಮಾಡ್ಕೋಬೋದು. ಈ ಥರ ನಿಮಗೆ ಯಾವ್ದ್ಯಾವುದು ಪಾಯಿಂಟ್ ಬೇಕೋ ಅದನ್ನು ಪಾಯಿಂಟ್ನ ಆ್ಯಡ್ ಮಾಡ್ಬೋದು. ಅದಾದಮೇಲೆ ಬುಲೆಟಿಂಗ್ ಅಂತ ಇರುತ್ತೆ. ಇದಕ್ಕೆ ನೀವು ನಂಬರಿಂಗ್ ಆರ್ ಬುಲೆಟಿಂಗ್ ಕೊಡಬೇಕಂದ್ರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಸ್ಟಾರ್ಟ್ ಸೆಂಟೆನ್ಸ್ಗಿನ್ನ ಮೊದಲು ಎಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ ಅಲ್ಲಿ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ. ಸೊ ಬುಲೆಟಿಂಗ್ ಅಂತ ಕೊಟ್ಟರೆ ನಿಮಗೆ ಆಪ್ಷನ್ ತೋರಿಸುತ್ತೆ ಯಾವ ಬುಲೆಟ್ ಇನ್ಸರ್ಟ್ ಮಾಡಬೇಕಂತ. ಟಿಕ್ ಮಾರ್ಕಾ ಅಥವಾ ಬಾಕ್ಸ, ಆ್ಯರೋ ಮಾರ್ಕಾ, ಡಾಟಾ, ಈ ಥರ ಎಲ್ಲ ತೋರಿಸುತ್ತೆ. ಯಾವ ಆಪ್ಷನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಈ ಥರ ಬುಲೆಟಿಂಗ್ ಇಲ್ಲಿ ಬರುತ್ತೆ. ಅಂದರೆ ಬುಲೆಟಿಂಗ್ ಅಂದರೆ ನಂಬರ್ ಥರ ನಾವು 1 2 3 ಕೊಡ್ತೀವಲ್ಲ ಅದೇ ಥರ ಈ ಬುಲೆಟಿಂಗ್ ಆಪ್ಷನ್ಸು ನೀವು ಯೂಸ್ ಮಾಡ್ಬೋದು. ಅದಾದಮೇಲೆ ಮೀಟಿಂಗ್ ಪ್ರೆಸೆಂಟೇಷನಲ್ಲಿ ನೀವು ಸ್ಲೈಡ್ ಶೋ ಮಾಡಬೇಕಂದ್ರೆ ನಿಮಗೆ ಕೆಳಗಡೆ ರೈಟ್ ಸೈಡಲ್ಲಿ ಇಲ್ಲಿ ಆಪ್ಷನ್ ಇರುತ್ತೆ ಸ್ಲೈಡ್ ಶೋ ಅಂತ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಟೂಲ್ ಬಾರು ಯಾವುದೂ ಕಾಣೋದಿಲ್ಲ. ಜಸ್ಟ್ ನೀವೇನು ಪ್ರೆಸೆಂಟ್ ಮಾಡಬೇಕಂತಿರ್ತೀರ ಅದು ಮಾತ್ರ ಕಾಣುತ್ತೆ. ಅದನ್ನೇ ಸ್ಲೈಡ್ ಶೋ ಅಂತಾರೆ. ಸೊ ಈ ಥರ ನಿಮಗೆ ಸ್ಲೈಡ್ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಇದಿಷ್ಟು ಬೇಸಿಕ್ಸ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟಲ್ಲಿ ಇರುವಂಥ ಆಪ್ಷನ್ ನಮಗೆ ಬೇಕಾಗಿರೋದು. ಅಂದರೆ ಇನಿಷಿಯಲಿ ವರ್ಕ್ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟು ಆಪ್ಷನ್ ಗೊತ್ತಿದ್ರೆ ಸಾಕು, ನಾವು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟಲ್ಲಿ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ನಾಲೆಡ್ಜ್ ಆ್ಯಂಡ್ ಲರ್ನಿಂಗ್ ವಿಡಿಯೋಸ್ ಇನ್ ಕನ್ನಡ.
ಪ್ಲೀಸ್ ಪ್ರೆಸ್ ದ ಬೆಲ್ ಐಕಾನ್. ಸೊ ಎನಿ ವಿಡಿಯೋ, ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಈಸಿಯಾಗಿ ರೀಚ್ ಆಗುತ್ತೆ. ಸೊ ಅದರಿಂದ ನೀವು ತಿಳ್ಕೊಬೋದು. ಥ್ಯಾಂಕ್ ಯು.